Suppose the charge of a proton and an electron differ slightly. One of them is minus E, the other is E plus delta E. If the net of electrostatic force and gravitational force between two hydrogen atoms placed at a distance d apart is 0, then delta E is of the order of. ಇಲ್ಲಿ ಎಲೆಕ್ಟ್ರಾನ್ ಚಾರ್ಜ್ ನ ಮೈನಸ್ ಇ ಅಂತ ಕೊಟ್ಟಿದ್ದಾರೆ, ಪ್ರೋಟಾನ್ ಚಾರ್ಜ್ ನ ಇ ಪ್ಲಸ್ ಡೆಲ್ಟಾ ಇ ಇದೆ ಅಂತ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ನೆಟ್ ಚಾರ್ಜ್ ಆಫ್ ಹೈಡ್ರೋಜನ್ ಆಟಮ್ ಏನಾಗುತ್ತೆ, ಚಾರ್ಜ್ ಆಫ್ ಪ್ರೋಟಾನ್ ಇ ಪ್ಲಸ್ ಡೆಲ್ಟಾ ಇ ಪ್ಲಸ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಮೈನಸ್ ಇ. ಸಾಲ್ವ್ ಮಾಡಿದ್ರೆ ನೆಟ್ ಚಾರ್ಜ್ ಆಫ್ ಹೈಡ್ರೋಜನ್ ಆಟಮ್ ಏನಂತ ಬರ್ತಾ ಇದೆ, ಡೆಲ್ಟಾ ಇ. ಈಗ ಅವ್ರು ಕೊಟ್ಟಿರೋ ಮಾಹಿತಿ ಏನಂದ್ರೆ ಎರಡು ಹೈಡ್ರೋಜನ್ ಆಟಮ್ ಇದೆ, ಅವ್ರ ನಡುವೆ ಡಿಸ್ಟೆನ್ಸ್ ಡಿ ಇದೆ. ಆಗ ಬರ್ತಕ್ಕಂತಹ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಮತ್ತೆ ಗ್ರಾವಿಟೇಷನಲ್ ಫೋರ್ಸಿನ ನೆಟ್ ಎಫೆಕ್ಟ್ ಏನಿರುತ್ತೆ 0 ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಡಿಸ್ಟೆನ್ಸ್ ಡಿ ನಡುವೆ ಇಟ್ಟಿದೀವಿ. ನೆಟ್ ಫೋರ್ಸ್ 0 ಆಗಬೇಕು ಅಂದ್ರೆ ಏನಾಗಬೇಕು, ಗ್ರಾವಿಟೇಷನಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಅದೇನಿದೆ ಟುವರ್ಡ್ಸ್ ಈಚ್ ಅದರ್ ಇರುತ್ತೆ, ಅದು ಎಫ್ ಜಿ ಅಂತ ತಗೊಳ್ಳೋಣ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಏನಿದೆ ಅದು ಅವೇ ಫ್ರಮ್ ಈಚ್ ಅದರ್ ಇರುತ್ತೆ, ಅದರ ಮ್ಯಾಗ್ನಿಟ್ಯೂಡ್ ಎಫ್ ಇ ಅಂತ ತಗೊಳ್ಳೋಣ. ಡೈರೆಕ್ಷನ್ ಅಂತೂ ಆಪೋಸಿಟ್ ಇದೆ, ಬಟ್ ಮ್ಯಾಗ್ನಿಟ್ಯೂಡ್ ಸೇಮ್ ಆದ್ರೆ ನೆಟ್ ಫೋರ್ಸ್ 0 ಆಗುತ್ತೆ. ಸೊ ಹಾಗಾಗಿ ನಾನು ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಗ್ರಾವಿಟೇಷನಲ್ ಫೋರ್ಸ್ ಅಂತ ತಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ನಮ್ಗೆ ಗೊತ್ತಿದೆ 1/4πε0 Q1 Q2 ಎರಡು ಚಾರ್ಜಸ್ ಇಲ್ಲಿ ಡೆಲ್ಟಾ ಇ ಆಗಿರೋದ್ರಿಂದ ಡೆಲ್ಟಾ ಇ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್, ಡಿಸ್ಟೆನ್ಸ್ ಡಿ ಇದೆ ಹಾಗಾಗಿ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಫ್ ಜಿ ಅಂದ್ರೆ ನಮ್ಗೆ ಗೊತ್ತಿದೆ ಜಿ ಇಂಟು m1 ಇಂಟು m2. ಎರಡು ಮಾಸಸ್ಸು ಹೈಡ್ರೋಜನ್ ಆಟಮಿನ್ ಮಾಸ್ ಆಗಿದೆ ಹಾಗಾಗಿ mh ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಡಿ ಸ್ಕ್ವೇರ್. ಡಿ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು ಎರಡು ಕಡೆ. ಹಾಗಿದ್ರೆ ಡೆಲ್ಟಾ ಇ ಹೋಲ್ ಸ್ಕ್ವೇರ್ ಏನಾಗುತ್ತೆ, ಅದು 4πε0 ಜಿ ಇಂಟು mh ಹೋಲ್ ಸ್ಕ್ವೇರ್ ಆಗುತ್ತೆ. ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. 4πε0 ಅಂದ್ರೆ 1 ಡಿವೈಡೆಡ್ ಬೈ 9 ಇಂಟು 10⁻9. ಜಿ ಅಂದ್ರೆ 6.67 ಇಂಟು 10⁻11. mh ಅವರೇ ಕೊಟ್ಟಿದ್ದಾರೆ 1.67 ಇಂಟು 10⁻27. ಅದನ್ನ ಹೋಲ್ ಸ್ಕ್ವೇರ್ ಮಾಡಬೇಕು. ಈಗ ಆರ್ಡರ್ ಅಷ್ಟೇ ಕೇಳಿರೋದ್ರಿಂದ ಇದನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು. ಸೊ 9 ಅನ್ನೋದೇನಿದೆ 5 ಗಿಂತ ಜಾಸ್ತಿ ಇದೆ ಹಾಗಾಗಿ ಅದನ್ನ 10 ಅಂತ ಟ್ರೀಟ್ ಮಾಡಬೇಕು. ಸೊ ಹಾಗಾಗಿ ಏನಾಯ್ತು, ಇದು 1 ಡಿವೈಡೆಡ್ ಬೈ 10⁻10 ಆಯ್ತು. ಅದನ್ನ ಮೇಲಕ್ಕೆ ತಗೊಂಡ್ರೆ 10⁻−10 ಆಯ್ತು. 6.67 ಕೂಡ 5 ಗಿಂತ ಜಾಸ್ತಿ ಇದೆ, ಅದನ್ನ 10 ಅಂತ ಟ್ರೀಟ್ ಮಾಡಬೇಕು. 10 ಇಂಟು 10⁻11 ಇದೆ, ಅದು 10⁻−10 ಆಯ್ತು. ಈಗ 1.67 ಲೆಸ್ ದ್ಯಾನ್ 5 ಇರೋದ್ರಿಂದ ಅದನ್ನ 1 ಅಂತ ಟ್ರೀಟ್ ಮಾಡಬೇಕು. ಸೊ 10⁻−27 ಉಳ್ಕೊಳ್ತು, ಅದನ್ನ ಸ್ಕ್ವೇರ್ ಮಾಡಿದ್ರೆ 10⁻−54. ಹಾಗಾಗಿ ಆರ್ಡರ್ ಆಫ್ ಡೆಲ್ಟಾ ಇ ಸ್ಕ್ವೇರ್ಡ್ ಏನಿದೆ ಅದು ನಮಗೆ 10⁻−74 ಅಂತ ಗೊತ್ತಾಗ್ತಾ ಇದೆ. ಹಾಗಿದ್ರೆ ಆರ್ಡರ್ ಆಫ್ ಇ ಏನಾಗುತ್ತೆ, ಸ್ಕ್ವೇರ್ ರೂಟ್ ತಗೊಳ್ಬೇಕು. ಸೊ ಅದು 10⁻−37 ಕೂಲಮ್ ಅಂತ ಗೊತ್ತಾಗ್ತಾ ಇದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ರೆಸಿಸ್ಟೆನ್ಸ್ ಆಫ್ ಎ ವೈರ್ ಈಸ್ R ohm if it is melted and stretched to n times its original length. Its new resistance will be. ನಮಗೆ ರೆಸಿಸ್ಟೆನ್ಸ್ ಗೆ ಇರತಕ್ಕಂತ ಎಕ್ಸ್ಪ್ರೆಷನ್ ಗೊತ್ತಿದೆ, ರೋ ಎಲ್ ಡಿವೈಡೆಡ್ ಬೈ ಎ ಅಂತ. ರೋ ಅಂದ್ರೆ ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್ ಆಫ್ ದಿ ಕಂಡಕ್ಟರ್, ಎಲ್ ಅಂದ್ರೆ ಲೆಂತ್ ಆಫ್ ದಿ ಕಂಡಕ್ಟರ್, ಎ ಅಂದ್ರೆ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದಿ ಕಂಡಕ್ಟರ್. ಈಗ ನಾವು ಮೆಲ್ಟ್ ಮಾಡಿ ಅದನ್ನ ರೀಕಾಸ್ಟ್ ಮಾಡಿ ಹೊಸ ವೈರ್ನಾಗಿ ಮಾಡಿದಾಗ ಲೆಂತ್ ಚೇಂಜ್ ಆದ್ರೆ ಏರಿಯಾ ಕೂಡ ಚೇಂಜ್ ಆಗುತ್ತೆ. ಲೆಂತ್ ಚೇಂಜ್ ಆಗೋದ್ರಿಂದ ಏರಿಯಾ ಮೇಲೆ ಯಾವ ಪರಿಣಾಮ ಬೀರುತ್ತೆ ಅಂತ ಕಂಡುಹಿಡ್ಕೊಂಡು ಇದನ್ನು ಸಾಲ್ವ್ ಮಾಡಬೇಕು. ಅದರ ಬದಲಾಗಿ ನಾವು ಒಂದು ಶಾರ್ಟ್ ಕಟ್ ಫಾರ್ಮುಲಾನ ಯೂಸ್ ಮಾಡ್ಬೋದು. ಏನದು, ನಮಗೆಲ್ಲ ಗೊತ್ತು, ಬಿಫೋರ್ ರೀಕಾಸ್ಟ್ ಅಂಡ್ ಆಫ್ಟರ್ ರೀಕಾಸ್ಟ್ ಏನಿರುತ್ತೆ ವಾಲ್ಯೂಮ್ ಕಾನ್ಸ್ಟೆಂಟ್ ಆಗಿರಬೇಕು. ಮತ್ತೆ ವಾಲ್ಯೂಮ್ ಬರ್ತಕ್ಕಂಥ ಎಕ್ಸ್ಪ್ರೆಷನ್ ಏನಿದೆ, ಇನಿಷಿಯಲ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಇಂಟು ಇನಿಷಿಯಲ್ ಲೆಂತ್. ಸೊ ಹಾಗಾಗಿ ಎ ಬದಲು ನಾವು ಏನನ್ನು ಸಬ್ಸ್ಟಿಟ್ಯೂಟ್ ಮಾಡಬಹುದಾಗಿದೆ ಇಲ್ಲಿ ಅಂದ್ರೆ ವಿ ಡಿವೈಡೆಡ್ ಬೈ ಎಲ್. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ರೆಸಿಸ್ಟೆನ್ಸ್ಗೆ ಹೊಸ ಎಕ್ಸ್ಪ್ರೆಷನ್ ಬರುತ್ತೆ. ಏನದು, ರೋ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ವಿ. ಸೊ ಈಗ ಲೆಂತ್ ಮೇಲೆ ಮಾತ್ರ ಹೇಗೆ ಡಿಪೆಂಡ್ ಆಗ್ತಾ ಇದೆ ರೆಸಿಸ್ಟೆನ್ಸ್ ಅನ್ನೋದು ಡೈರೆಕ್ಟ್ ಆಗಿ ಸಿಗ್ತಾ ಇದೆ.
ಸೊ ಈಗ ಹೊಸ ರೆಸಿಸ್ಟೆನ್ಸ್ ಏನು ಬರುತ್ತೆ ಅಂತ ನೋಡೋಣ. ಕಂಡಕ್ಟರ್ ಮೆಟೀರಿಯಲ್ ಅದೇ ಇರೋದ್ರಿಂದ ರೆಸಿಸ್ಟಿವಿಟಿ ಚೇಂಜ್ ಆಗ್ತಾ ಇಲ್ಲ. ಲೆಂತ್ ಅವರು n ಟೈಮ್ಸ್ ಆಗ್ತಾ ಇದೆ ಇನಿಷಿಯಲ್ ಲೆಂತ್ಗೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ NL ಆಯಿತು, ಅದನ್ನು ಸ್ಕ್ವೇರ್ ಮಾಡಬೇಕು, ಡಿವೈಡೆಡ್ ಬೈ ವಾಲ್ಯೂಮ್ ಬಿಫೋರ್ ಆ್ಯಂಡ್ ಆಫ್ಟರ್ ರಿಮೇನ್ಸ್ ಸೇಮ್. ಹಾಗಾಗಿ ವಿನ ಹಾಗೆ ಬರ್ಕೊಳ್ತಾ ಇದ್ದೀವಿ. ಸೊ ಇದನ್ನು ನಾವು ಯಾವ ಥರ ಬರ್ಕೊಳ್ಬೋದು ನೋಡಿ, n ಸ್ಕ್ವೇರ್ ರೋ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ವಿ. ಬಟ್ ರೋ ಎಲ್ ಸ್ಕ್ವೇರ್ ಡಿವೈಡೆಡ್ ಬೈ ವಿ ನಮ್ಗಾಗಲೇ ಈಗಾಗಲೇ ಆರ್ ಅಂತ ತಿಳ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲೇನಾಯ್ತು, ಇದು ಆರ್ ಡ್ಯಾಶ್ ಇಸ್ ಈಕ್ವಲ್ ಟು n ಸ್ಕ್ವೇರ್ ಟೈಮ್ಸ್ ಆರ್. ಸರಿಯಾದ ಆಯ್ಕೆ ಯಾವುದಾಯ್ತು? ಆಪ್ಷನ್ ಬಿ. ದಿ ಗಿವನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಇಸ್ ಈಕ್ವಲೆಂಟ್ ಟು. ಇಲ್ಲಿ ಕೊಟ್ಟಿರ್ತಕ್ಕಂಥ ಸರ್ಕ್ಯೂಟ್ ಈ ಥರ ಇದೆ. ಮೊದಲನೇ ಗೇಟ್ ನಾರ್ ಗೇಟ್ ಆಗಿದೆ. ಅದಕ್ಕೆ ಕೊಡ್ತಕ್ಕಂತಹ ಇನ್ಪುಟ್ ಎ ಮತ್ತು ಬಿ ಇದೆ. ನಾರ್ ಗೇಟ್ ಏನು ಮಾಡುತ್ತೆ, ಇನ್ಪುಟ್ಸ್ನ ಆ್ಯಡ್ ಮಾಡಿ ಕಾಂಪ್ಲಿಮೆಂಟ್ ತೆಗೆಯುತ್ತೆ. ಹಾಗಾಗಿ ಮೊದಲನೇ ಗೇಟಿನ ಔಟ್ಪುಟ್ ಏನಾಯಿತು, ಎ ಪ್ಲಸ್ ಬಿ ಹೋಲ್ ಬಾರ್. ಎರಡನೇ ಗೇಟ್ ಕೂಡ ನಾರ್ ಗೇಟ್ ಆಗಿದೆ. ಬಟ್ ಇಲ್ಲಿ ಎರಡು ಇನ್ಪುಟ್ಸ್ನ ಅವರು ಕಂಬೈನ್ ಮಾಡಿ ಒಂದು ಇನ್ಪುಟ್ ಸಿಂಗಲ್ ಇನ್ಪುಟ್ ಥರ ಮಾಡಿದ್ದಾರೆ. ಸೊ ಹಾಗಾಗಿ ಅದು ನಾಟ್ ಗೇಟ್ ಥರ ಬಿಹೇವ್ ಮಾಡುತ್ತೆ. ನಾಟ್ ಗೇಟ್ ತನಗೆ ಬಂದಂತಹ ಇನ್ಪುಟ್ನ ತಗೊಂಡು ಕಾಂಪ್ಲಿಮೆಂಟ್ ಮಾಡುತ್ತೆ. ಸೊ ಹಾಗಾಗಿ ಔಟ್ಪುಟ್ ಆಫ್ ಸೆಕೆಂಡ್ ಗೇಟ್ ಏನಿದೆ ಅದು ಎ ಪ್ಲಸ್ ಬಿ ಹೋಲ್ ಬಾರ್ ಆಯಿತು. ಸೊ ನಮಗೊಂದು ಐಡೆಂಟಿಟಿ ಗೊತ್ತಿದೆ, ಅದರ ಪ್ರಕಾರ ಡಬಲ್ ಇನ್ವರ್ಷನ್ ಕ್ಯಾನ್ಸಲ್ಸ್. ಹಾಗಾಗಿ ಫೈನಲಿ ನಾನು ಔಟ್ಪುಟ್ನ ಎ ಪ್ಲಸ್ ಬಿ ಅಂತ ಅಷ್ಟೇ ಬರಿಬೋದು. ಮೂರನೇ ಗೇಟ್ ಏನಿದೆ ಅದು ನಾಟ್ ಗೇಟ್ ಆಗಿದೆ. ಈಗಾಗಲೇ ಹೇಳಿದಂತೆ ನಾಟ್ ಗೇಟ್ ಏನು ಮಾಡುತ್ತೆ, ತನಗೆ ಬಂದಂತಹ ಇನ್ಪುಟ್ನ ಕಾಂಪ್ಲಿಮೆಂಟ್ ಮಾಡುತ್ತೆ. ಇನ್ಪುಟ್ ಎ ಪ್ಲಸ್ ಬಿ ಆಗಿತ್ತು, ಹಾಗಾಗಿ ಔಟ್ಪುಟ್ ಎ ಪ್ಲಸ್ ಬಿ ಹೋಲ್ ಬಾರ್ ಆಯಿತು. ಸೊ ಫೈನಲ್ ಎಕ್ಸ್ಪ್ರೆಷನ್ ಏನಿದೆ ಅದು ನಾರ್ ಗೇಟಿಗೆ ಸಂಬಂಧಪಟ್ಟ ಎಕ್ಸ್ಪ್ರೆಷನ್ ಆಗಿದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ಡಿ ಬ್ರಾಯ್ ವೇವ್ ಲೆಂತ್ ಆಫ್ ಎ ನ್ಯೂಟ್ರಾನ್ ಇನ್ ಥರ್ಮಲ್ ಈಕ್ವಿಲಿಬ್ರಿಯಂ with heavy water at a temperature capital T Kelvin and mass m is. ಇಲ್ಲಿ ನಮಗೆ ಕೊಟ್ಟಿರೋ ಮಾಹಿತಿ ಏನಿದೆ, ನ್ಯೂಟ್ರಾನ್ ಮತ್ತು ಹೆವಿ ವಾಟರ್ ಒಂದಕ್ಕೊಂದು ಥರ್ಮಲ್ ಈಕ್ವಿಲಿಬ್ರಿಯಂನ ಸಾಧಿಸಿದೆ. ಅದರ ಅರ್ಥ ಏನಾಯಿತು, ಟೆಂಪರೇಚರ್ ಆಫ್ ನ್ಯೂಟ್ರಾನ್ ಇಸ್ ಈಕ್ವಲ್ ಟು ಟೆಂಪರೇಚರ್ ಆಫ್ ಹೆವಿ ವಾಟರ್. ಬಟ್ ಟೆಂಪರೇಚರ್ ಆಫ್ ಹೆವಿ ವಾಟರ್ನ ಈಗಾಗಲೇ ಕ್ಯಾಪಿಟಲ್ ಟಿ ಕೆಲ್ವಿನ್ ಅಂತ ಕೊಟ್ಬಿಟ್ಟಿದ್ದಾರೆ. ನಮಗೆ ಈಗ ನ್ಯೂಟ್ರಾನಿನ ಕೈನೆಟಿಕ್ ಎನರ್ಜಿ ಬೇಕು ಅಂತ ಅನ್ಸಿದ್ರೆ ನಾವು ಕೈನೆಟಿಕ್ ಥಿಯರಿ ಆಫ್ ಗ್ಯಾಸಸ್ ಪ್ರಕಾರ ಹೇಳೋದಾದ್ರೆ ಅದು 3/2 kT ಆಗುತ್ತೆ. ಇಲ್ಲಿ ಕೆ ಅಂತಕ್ಕಂಥದ್ದು ಬೋಲ್ಸ್ಮನ್ ಕಾನ್ಸ್ಟೆಂಟ್ ಆಗಿದೆ. ಈಗ ಲೀನಿಯರ್ ಮೊಮೆಂಟಮ್ ಆಫ್ ನ್ಯೂಟ್ರಾನ್ ನೋಡೋದಾದ್ರೆ ಅದನ್ನು ನಾವು ರೂಟ್ ಆಫ್ 2me ಅಂತ ಬರಿಬೋದು. ಈ ರಿಲೇಷನ್ ನಮ್ಗೆ ಹೇಗೆ ಸಿಗ್ತಾ ಇದೆ, ಕೈನೆಟಿಕ್ ಎನರ್ಜಿ ಮತ್ತು ಲೀನಿಯರ್ ಮೊಮೆಂಟಮ್ ನಡುವೆ ಇರುವ ರಿಲೇಷನ್ ಇಂದ ಸಿಗ್ತಾ ಇದೆ. ಈಗ ಈಗೆ ಸಬ್ಸ್ಟಿಟ್ಯೂಟ್ ಮಾಡೋಣ. ರೂಟ್ ಆಫ್ 2m ಈ ಬದಲು ಏನು ಬರಿಬೋದು ನಾನು, 3/2 kT. ಸೊ ಈಗ ನಾವು ಅದನ್ನು ಸಿಂಪ್ಲಿಫೈ ಮಾಡಿ ಹೇಳೋದಾದ್ರೆ ಲೀನಿಯರ್ ಮೊಮೆಂಟಮ್ ಏನಂತ ಗೊತ್ತಾಗ್ತಾ ಇದೆ, ರೂಟ್ ಆಫ್ 3m kT. ಈಗ ನ್ಯೂಟ್ರಾನಿನ ಡಿ ಬ್ರಾಯ್ ವೇವ್ ಲೆಂತ್ ಎಷ್ಟು ಬರುತ್ತೆ, ಪ್ಲಾಂಕ್ಸ್ ಕಾನ್ಸ್ಟೆಂಟ್ ಡಿವೈಡೆಡ್ ಬೈ ಲೀನಿಯರ್ ಮೊಮೆಂಟಮ್ ಆಫ್ ನ್ಯೂಟ್ರಾನ್. ಸಬ್ಸ್ಟಿಟ್ಯೂಟ್ ಮಾಡೋಣ. h ಡಿವೈಡೆಡ್ ಬೈ ಲೀನಿಯರ್ ಮೊಮೆಂಟಮ್ ಏನಂತ ಗೊತ್ತಾಗಿದೆ ನಮಗೆ, ರೂಟ್ ಆಫ್ 3m kT. ಸೊ ಹಾಗಾಗಿ ಸರಿಯಾದ ಆಯ್ಕೆ ಏನಾಗ್ತಾ ಇದೆ, ಆಪ್ಷನ್ ಎ. ವಿಚ್ ಆಫ್ ದಿ ಫಾಲೋಯಿಂಗ್ ರೆಪ್ರೆಸೆಂಟ್ಸ್ ಫಾರ್ವರ್ಡ್ ಬಯಾಸ್ ಡಯೋಡ್. ಸೊ ಡಯೋಡ್ ಸರ್ಕ್ಯೂಟ್ ಸಿಂಬಲ್ ನಮ್ಗೆ ಗೊತ್ತಿದೆ. ಇಲ್ಲಿ ಪಾಯಿಂಟೆಡ್ ಎಂಡ್ ಏನಿದೆ ಅದನ್ನು ನಾವು ಎನ್ ಟೈಪ್ ಆಫ್ ದಿ ಡಯೋಡ್ ಅಂತೀವಿ. ಅಪೋಸಿಟ್ ಎಂಡ್ನ ನಾವು ಪಿ ಟೈಪ್ ಆಫ್ ದಿ ಡಯೋಡ್ ಅಂತೀವಿ. ಫಾರ್ವರ್ಡ್ ಬಯಾಸ್ ಡೆಫಿನೇಷನ್ ಪ್ರಕಾರ ಪಿ ಹೈಯರ್ ಪೊಟೆನ್ಷಿಯಲ್ ಅಲ್ಲಿ ಇರಬೇಕು, ಎನ್ ಲೋವರ್ ಪೊಟೆನ್ಷಿಯಲ್ ಅಲ್ಲಿ ಇರಬೇಕು. ಈಗ ಮೊದಲನೇ ಆಯ್ಕೆ ಆಪ್ಷನ್ ಎನ್ನ ಗಮನಿಸಿದ್ರೆ ಪಿ ಇಸ್ ಅಟ್ ಲೋವರ್ ಪೊಟೆನ್ಷಿಯಲ್, ಎನ್ ಇಸ್ ಅಟ್ ಹೈಯರ್ ಪೊಟೆನ್ಷಿಯಲ್. ಹಾಗಾಗಿ ಇದು ರಿವರ್ಸ್ ಬಯಾಸ್ ಆಗಿದೆ. ಎರಡನೇ ಆಯ್ಕೆ ಕೂಡ ಪಿ ಟೈಪ್ ಲೋವರ್ ಪೊಟೆನ್ಷಿಯಲ್ ಅಲ್ಲಿದೆ, ಎನ್ ಟೈಪ್ ಹೈಯರ್ ಪೊಟೆನ್ಷಿಯಲ್ ಅಲ್ಲಿದೆ. ಹಾಗಾಗಿ ಇದು ಕೂಡ ರಿವರ್ಸ್ ಬಯಾಸ್ ಆಯಿತು. ಮೂರನೇ ಆಯ್ಕೆ ಸಿ ನಲ್ಲಿ ಪಿ ಟೈಪ್ ಲೋವರ್ ಪೊಟೆನ್ಷಿಯಲ್ ಇದೆ, ಎನ್ ಟೈಪ್ ಹೈಯರ್ ಪೊಟೆನ್ಷಿಯಲ್ ಅಲ್ಲಿದೆ. ಇದು ಕೂಡ ರಿವರ್ಸ್ ಬಯಾಸ್ಡ್ ಡಯೋಡ್ ಆಯಿತು. ನಾಲ್ಕನೇ ಆಯ್ಕೆ ಆಪ್ಷನ್ ಡಿ ನಲ್ಲಿ ನಮಗೆ ಪಿ ಟೈಪ್ ಹೈಯರ್ ಪೊಟೆನ್ಷಿಯಲ್ ಅಲ್ಲಿದೆ, ಎನ್ ಟೈಪ್ ಲೋವರ್ ಪೊಟೆನ್ಷಿಯಲ್ ಅಲ್ಲಿದೆ. ಹಾಗಾಗಿ ಇದು ಫಾರ್ವರ್ಡ್ ಬಯಾಸ್ ಆಯಿತು. ಸರಿಯಾದ ಆಯ್ಕೆ ಆಪ್ಷನ್ ಡಿ. A long solenoid of diameter 0.1 meter has 2 × 10⁴ turns per meter. At the center of the solenoid, a coil of 100 turns and radius 0.01 meter is placed with its axis coinciding with the solenoid axis.
The current in the solenoid reduces at a constant rate to 0 ampere from 4 ampere in 0.05 seconds. If the resistance of the coil is 10 pi square ohm, the total charge flowing through the coil during this is. ಈ ಪ್ರಶ್ನೆನ ನಾವು 3 ಹಂತದಲ್ಲಿ ಸಾಲ್ವ್ ಮಾಡ್ತಾ ಬರೋಣ. ಮೊದಲನೇ ಹಂತದಲ್ಲಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಸೊಲನಾಯ್ಡ್ ನ ಸಾಲ್ವ್ ಮಾಡೋಣ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಸೊಲನಾಯ್ಡ್ ಎಷ್ಟು ಅಂತ ನಮಗೆ ಗೊತ್ತಿದೆ, mu naught n I. mu naught ಅಂದ್ರೆ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್, n ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್, I ಅಂದ್ರೆ ಕರೆಂಟ್ ಥ್ರೂ ದಿ ಸೊಲನಾಯ್ಡ್. ಹಾಗಾಗಿ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಸೊಲನಾಯ್ಡ್ ಗೆ ನಾವು ಏನಂತ ಬರೀಬಹುದು, mu naught n ಇನಿಷಿಯಲ್ ಕರೆಂಟ್ ಮೈನಸ್ mu naught n ಫೈನಲ್ ಕರೆಂಟ್. ಫೈನಲ್ ಕರೆಂಟ್ ನಾವು 0 ಆಂಪಿಯರ್ ಅಂತ ಕೊಟ್ಟಿರೋದ್ರಿಂದ ಈ ಟರ್ಮ್ 0 ಆಗುತ್ತೆ. ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ನಮಗೆ ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಈ ತರ ಸಿಗ್ತಾ ಇದೆ, 4 pi ಇಂಟು 10 to the power minus 7, n ಅನ್ನು ಅವರು 2 ಇಂಟು 10 to the power 4 ಅಂತ ಕೊಟ್ಟಿದ್ದಾರೆ. ಇನಿಷಿಯಲ್ ಕರೆಂಟ್ 4 ಆಂಪಿಯರ್ ಆಗಿದೆ. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 32 pi ಇಂಟು 10 to the power minus 3 ಟೆಸ್ಲಾ ಅಂತ ಗೊತ್ತಾಗ್ತಾ ಇದೆ. ಸೊ ಮೊದಲನೇ ಹಂತದಲ್ಲಿ ನಾವು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಸೊಲನಾಯ್ಡ್ ನ ಕಂಡುಹಿಡ್ಕೊಂಡಿದ್ದೀವಿ. ಈಗ ಎರಡನೇ ಹಂತದಲ್ಲಿ ನಾವು ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲಿಂಕ್ ಟು ದಿ ಕಾಯಿಲ್ ಪ್ಲೇಸ್ಡ್ ಇನ್ಸೈಡ್ ದಿ ಸೊಲನಾಯ್ಡ್ ನ ತಿಳ್ಕೊಳ್ಳೋಣ. ಕಾಯಿಲ್ ಆಕ್ಸಿಸ್ ಮತ್ತೆ ಸೊಲನಾಯ್ಡ್ ಆಕ್ಸಿಸ್ ಒಂದೇ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಚೇಂಜ್ ಇನ್ ಫ್ಲಕ್ಸ್ ಲಿಂಕ್ ಟು ದಿ ಕಾಯಿಲ್ ಪ್ಲೇಸ್ಡ್ ಇನ್ಸೈಡ್ ದಿ ಸೊಲನಾಯ್ಡ್ ಏನಾಗುತ್ತೆ ಅಂದ್ರೆ N2 ಡೆಲ್ಟಾ ಬಿ A2. ಇಲ್ಲಿ ಸಬ್ಸ್ಕ್ರಿಪ್ಟ್ ನಾನು 2 ಏನಕ್ಕೆ ಬರಿತಾ ಇದ್ದೀನಿ ಅಂದ್ರೆ ಇವೆಲ್ಲ ಮಾಹಿತಿ ಒಳಗಡೆ ಇರತಕ್ಕಂತ ಕಾಯಿಲ್ಗೆ ಸಂಬಂಧಪಟ್ಟಿದ್ದಾಗಿದೆ. ಸೊ N2 ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಇನ್ ದಿ ಕಾಯಿಲ್ ಏನಿದೆ ಅದು 100 ಅಂತ ಕೊಟ್ಟಿದ್ದಾರೆ. ಚೇಂಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದಿ ಸೊಲನಾಯ್ಡ್ ನಾವು ಈಗಾಗಲೇ 32 pi ಇಂಟು 10 to the power minus 3 ಅಂತ ತಿಳ್ಕೊಂಡಿದ್ದೀವಿ. ಮತ್ತೆ A2 ಅದನ್ನ ನಾವು ಈಗ ಕಂಡುಹಿಡಿಬೇಕಾಗಿದೆ. ನಮಗೆ ರೇಡಿಯಸ್ 0.01 ಮೀಟರ್ ಅಂತ ಮಾಹಿತಿ ಇದೆ. ಹಾಗಾಗಿ ಏರಿಯಾ ಏನಾಗುತ್ತೆ ಪೈ ಇಂಟು 0.01 ಮೀಟರ್ ಹೋಲ್ ಸ್ಕ್ವೇರ್ಡ್ ಅನ್ನ ಮಾಡಿದ್ರೆ ನಾವು 10 power minus 4 ಆಗುತ್ತೆ. ಸೊ ಇದನ್ನೆಲ್ಲ ಸಾಲ್ವ್ ಮಾಡ್ತಾ ಬಂದ್ರೆ ನಾವು ನಮಗೆ ಆನ್ಸರ್ ಏನಂತ ದೊರಕ್ತಾ ಇದೆ, 32 pi ಸ್ಕ್ವೇರ್ಡ್ ಇಂಟು 10 to the power minus 5 ಅಂತ ಸಿಗ್ತಾ ಇದೆ. ಸೊ ಯೂನಿಟ್ ಏನಿದೆ SI ಯೂನಿಟ್ ವೆಬರ್ ಆಗಿದೆ. ಈಗ ಮೂರನೇ ಹಂತಕ್ಕೆ ಬರೋಣ. ನಾವು ಮೂರನೇ ಹಂತದಲ್ಲಿ ನಾವು ಏನ್ ಕಂಡುಹಿಡಿತೀವಿ, ದಿ ಚಾರ್ಜ್ ದಟ್ ಈಸ್ ಫ್ಲೋಯಿಂಗ್ ಇನ್ಸೈಡ್ ದಿ ಕಾಯಿಲ್. ಸೊ ಅದ್ರ ಬಗ್ಗೆ ನಮಗೆ ಮಾಹಿತಿ ಏನಂತ ಇದೆ, ದಿ ಚಾರ್ಜ್ ದಟ್ ಈಸ್ ಫ್ಲೋಯಿಂಗ್ ಇನ್ ದಿಸ್ interval of time is change in flux in the same interval of time divided by resistance of the coil. So ಈಗ change in flux ಏನಂತ ಗೊತ್ತಾಗಿದೆ, 32 pi square into 10 to the power minus 5 ವೆಬರ್ divided by resistance ನ ಅವರು 10 pi square ohm ಅಂತ ಕೊಟ್ಟಿದ್ದಾರೆ. ಸೊ ಇದನ್ನ ಸಾಲ್ವ್ ಮಾಡ್ತಾ ಬರೋಣ. pi square ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ದಿ ಚಾರ್ಜ್ ದಟ್ ಈಸ್ ಫ್ಲೋಯಿಂಗ್ ಥ್ರೂ ದಿ ಕಾಯಿಲ್ ಇನ್ ದಿಸ್ ಟೈಮ್ ಈಸ್ 32 ಮೈಕ್ರೋ ಕೂಲಮ್ ಅಂತ ತಿಳಿತಾ ಇದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ಪ್ರೀತಿ reached the metro station and found that the escalator was not working. She walked up the stationary escalator in time t1. On other days, if she remains stationary on the moving escalator, then the escalator takes her up in time t2. The time taken by her to walk upon the moving escalator will be. ಎಸ್ಕಲೇಟರ್ ಕೆಟ್ಟೋಗಿದ್ದಾಗ ಪ್ರೀತಿ ಅದನ್ನ ಹತ್ತೋದಕ್ಕೆ ತಗೊಳ್ತಕ್ಕಂಥ ಸಮಯ ಏನಂತ ಕೊಡ್ತಾ ಇದ್ದಾರೆ, t1. ಎಸ್ಕಲೇಟರ್ನ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ನ ನಾವು ಎಸ್ ಅಂತ ತಗೊಳ್ಳೋಣ. ಇಲ್ಲಿ ಪ್ರೀತಿ ವಾಕಿಂಗ್ ಸ್ಪೀಡ್ ಏನಿದೆ ಅದನ್ನ ನಾವು v1 ಅಂತ ತಗೊಳ್ಳೋಣ. v1 ಬಗ್ಗೆ ನಾವು ಏನಂತ ಬರ್ಕೊಳ್ಬಹುದು, ಎಸ್ ಡಿವೈಡೆಡ್ ಬೈ t1, ದಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಅದನ್ನ ಈಕ್ವೇಶನ್ 1 ಅಂತ ಕರೆದುಕೊಳ್ತಾ ಇದ್ದೀನಿ ನಾನು. ಅಕಸ್ಮಾತ್ ಎಸ್ಕಲೇಟರ್ ಸರಿ ಇದ್ರೆ ಮತ್ತು ಪ್ರೀತಿ ಅದರಲ್ಲಿ ಸ್ಟೇಷನರಿ ಆಗಿ ನಿಂತ್ಕೊಂಡು ಅದನ್ನ ಏರಿದ್ರೆ ಎಷ್ಟು ಸಮಯ ತಗೊಳ್ತಾಳೆ ಅಂತ ಕೊಟ್ಟಿದ್ದಾರೆ, t2. ಈಗಲೂ ಕೂಡ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಬೈ ಪ್ರೀತಿ ಏನಿದೆ ಎಸ್ ಆಗಿದೆ. ಇಲ್ಲಿ ಎಸ್ಕಲೇಟರ್ ಸ್ಪೀಡ್ ನ ನಾವು v2 ಅಂತ ತಗೊಳ್ಳೋಣ. v2 ಬಗ್ಗೆ ನಾವೇನ್ ಬರ್ಕೊಳ್ಬಹುದು, ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಎಸ್ ಆಗಿದೆ ಡಿವೈಡೆಡ್ ಬೈ ಟೈಮ್ ಟೇಕನ್ t2 ಆಗಿದೆ. ಇದನ್ನ ನಾವು ಈಕ್ವೇಶನ್ 2 ಅಂತ ಕರ್ಕೊಳ್ಳೋಣ. ಅದೇ ಸರಿಯಾಗಿರ್ತಕ್ಕಂಥ ಎಸ್ಕಲೇಟರ್ ಅಲ್ಲಿ
ಪ್ರೀತಿ ಕೂಡ ನಡ್ಕೊಂಡು ಏರಿದ್ರೆ ಮೇಲಕ್ಕೆ ಏರಿದ್ರೆ ಎಷ್ಟು ಸಮಯ ತಗೊಳ್ತಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅದನ್ನ ನಾವು ಟಿ ಅಂತ ಅನ್ಕೊಳ್ಳೋಣ. ಈಗ ಡಿಸ್ಪ್ಲೇಸ್ಮೆಂಟ್ ಎಷ್ಟಿದೆ? ಈಗಲೂ ಕೂಡ ಎಸ್ ಇದೆ. ಈಗ ರಿಸಲ್ಟೆಂಟ್ ಸ್ಪೀಡ್ ಏನಿದೆ ಅದು ಸ್ಪೀಡ್ ಆಫ್ ಪ್ರೀತಿ ಪ್ಲಸ್ ಸ್ಪೀಡ್ ಆಫ್ ಎಸ್ಕಲೇಟರ್ ಆಗಿದೆ. ಈಗ ಇಲ್ಲಿ ಈಕ್ವೇಶನ್ ಏನು ಬರುತ್ತೆ ನೋಡ್ಕೊಳ್ಳಿ. ಟಿಗೆ ನಾವು ಈಕ್ವೇಶನ್ ಬರೆಯೋದಾದ್ರೆ ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಕವರ್ಡ್ ಡಿವೈಡೆಡ್ ಬೈ ವೆಲಾಸಿಟಿ ವಿತ್ ವಿಚ್ ದಿ ಡಿಸ್ಪ್ಲೇಸ್ಮೆಂಟ್ ಇಸ್ ಕವರ್ಡ್. ಹಾಗಾಗಿ ಎಸ್ ಡಿವೈಡೆಡ್ ಬೈ v1 ಪ್ಲಸ್ v2 ಆಯ್ತು. ಈಗ ಇದನ್ನು ಸಾಲ್ವ್ ಮಾಡೋಣ. ಎಸ್ ಡಿವೈಡೆಡ್ ಬೈ v1ಗೆ ನಾನು ಎಸ್ ಡಿವೈಡೆಡ್ ಬೈ t1 ಅಂತ ಹಾಕೊಳ್ತಾ ಇದ್ದೀನಿ, ಪ್ಲಸ್ v2ಗೆ ಎಸ್ ಡಿವೈಡೆಡ್ ಬೈ t2 ಅಂತ ಹಾಕೊಳ್ತಾ ಇದ್ದೀನಿ. ಈಗ ಎಸ್ ನ ಕಾಮನ್ ತಗೊಂಡ್ರೆ ಕ್ಯಾನ್ಸಲ್ ಔಟ್ ಆಗುತ್ತೆ. 1 ಡಿವೈಡೆಡ್ ಬೈ t1 ಪ್ಲಸ್ 1 ಡಿವೈಡೆಡ್ ಬೈ t2 ಅಂತ ಸಿಗುತ್ತೆ. ಇದನ್ನ LCF ತಗೊಂಡು ಸಿಂಪ್ಲಿಫೈ ಮಾಡಿದ್ರೆ ಫೈನಲ್ ಆಗಿ ನಮ್ಗೆ ಆನ್ಸರ್ ಏನಂತ ಗೊತ್ತಾಗ್ತದೆ, t1 t2 ಡಿವೈಡೆಡ್ ಬೈ t1 ಪ್ಲಸ್ t2. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. Young's double slit experiment is first performed in air and then in a medium other than air. It is found that 8th bright fringe in the medium lies where 5th dark fringe lies in air. The refractive index of the medium is nearly. ಇಲ್ಲಿ ಮೊದಲಿಗೆ nth ಬ್ರೈಟ್ ಫ್ರಿಂಜ್ ಸೆಂಟರ್ ಆಫ್ ದಿ ಸ್ಕ್ರೀನ್ ಇಂದ ಎಷ್ಟು ದೂರ ಇರುತ್ತೆ ಅನ್ನೋ ಒಂದು ಎಕ್ಸ್ಪ್ರೆಷನ್ ಏನಿದೆ ಅದನ್ನು ತಿಳ್ಕೊಳ್ಳೋಣ. ಅದೇನಾಗಿದೆ, ಎನ್ ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ ಸ್ಮಾಲ್ ಡಿ. ಎನ್ ಅಂದ್ರೆ ಎಷ್ಟನೇ ಬ್ರೈಟ್ ಫ್ರಿಂಜ್ ಅಂತ ಮಾಹಿತಿ ಕೊಡುತ್ತೆ, ಲ್ಯಾಂಬ್ಡಾ ಅಂದ್ರೆ ವೇವ್ ಲೆಂತ್ ಆಫ್ ಲೈಟ್ ಇನ್ ದಿ ಮೀಡಿಯಂ, ಕ್ಯಾಪಿಟಲ್ ಡಿ ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಲಿಟ್ಸ್ ಅಂಡ್ ದಿ ಸ್ಕ್ರೀನ್, ಸ್ಮಾಲ್ ಡಿ ಅಂದ್ರೆ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದಿ ಸ್ಲಿಟ್ಸ್. ಅದೇ ತರ ಡಿಸ್ಟೆನ್ಸ್ ಆಫ್ nth ಡಾರ್ಕ್ ಫ್ರಿಂಜ್ ಫ್ರಮ್ ದಿ ಸೆಂಟರ್ ಆಫ್ ದಿ ಸ್ಕ್ರೀನ್, ಅದಕ್ಕೆ ಏನು ಎಕ್ಸ್ಪ್ರೆಷನ್ ಗೊತ್ತಿದೆ ನಮಗೆ, 2n-1 ಲ್ಯಾಂಬ್ಡಾ ಡಿ ಡಿವೈಡೆಡ್ ಬೈ 2d. ಈಗ ಇಲ್ಲಿ ಏನಂತ ಮಾಹಿತಿ ಇದೆ ಅಂದ್ರೆ, ಪೊಸಿಷನ್ ಆಫ್ 8th ಬ್ರೈಟ್ ಫ್ರಿಂಜ್ ಇನ್ ದಿ ಮೀಡಿಯಂ is equal to position of 5th dark fringe in air. ಅದನ್ನ ನಾನು ಈ ತರ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಎಂ ಅಂದ್ರೆ ಮೀಡಿಯಂ ಅಂತ ಅರ್ಥ ಮಾಡ್ಕೊಳ್ಳಿ, ಎ ಅಂದ್ರೆ ಏರ್ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ಏನು ಬರಿಬೇಕು, LHSಗೆ 8 ಲ್ಯಾಂಬ್ಡಾ ಎಂ ಡಿ ಡಿವೈಡೆಡ್ ಬೈ ಡಿ. ಇಲ್ಲಿ ಲ್ಯಾಂಬ್ಡಾ ಎಂ ಅಂದ್ರೆ ವೇವ್ ಲೆಂತ್ ಆಫ್ ದಿ ಲೈಟ್ ಇನ್ ದಿ ಗಿವನ್ ಮೀಡಿಯಂ. ಇದು RHSಗೆ ನಾವು ಏನಂತ ಬರಿಬೋದು ನೋಡ್ಕೊಳ್ಳಿ, 2 into 5 minus 1 lambda a capital D divided by 2d. ಇಲ್ಲಿ ಕ್ಯಾಪಿಟಲ್ ಡಿ ಮತ್ತೆ ಸ್ಮಾಲ್ ಡಿ ಕ್ಯಾನ್ಸಲ್ ಔಟ್ ಆಗುತ್ತೆ. ಇಲ್ಲಿ ಲ್ಯಾಂಬ್ಡಾ ಎ ಅಂದ್ರೆ ನೀವು ವೇವ್ ಲೆಂತ್ ಆಫ್ ದಿ ಲೈಟ್ ಇನ್ ದಿ ಏರ್ ಮೀಡಿಯಂ ಅಂತ ತಿಳ್ಕೊಳ್ಬೇಕು. ಈಗ ನಾನು ಲ್ಯಾಂಬ್ಡಾ ಎ ಡಿವೈಡೆಡ್ ಬೈ ಲ್ಯಾಂಬ್ಡಾ ಎಂ ನ ಸಾಲ್ವ್ ಮಾಡಿದ್ರೆ ಏನ್ ಸಿಗ್ತಾ ಇದೆ, 16/9 ಅಂತ ಸಿಗ್ತಾ ಇದೆ. ಇದನ್ನು ಸಾಲ್ವ್ ಮಾಡಿದ್ರೆ ನನಗೆ 1.78 ಅಂತ ಆನ್ಸರ್ ಸಿಗ್ತಾ ಇದೆ. ಬಟ್ ಬೈ ಡೆಫಿನೇಷನ್ ಆಫ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಲ್ಯಾಂಬ್ಡಾ ಎ ಡಿವೈಡೆಡ್ ಬೈ ಲ್ಯಾಂಬ್ಡಾ ಎಂ ಏನಾಗಿದೆ, ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ದಿ ಗಿವನ್ ಮೀಡಿಯಂ ಆಗಿದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. ಎ ಬೀಮ್ ಆಫ್ ಲೈಟ್ ಫ್ರಮ್ ಎ ಸೋರ್ಸ್ ಎಲ್ is incident normally on a plane mirror fixed at a certain distance x from the source. The beam is reflected back as a spot on a scale placed just above the source L. When the mirror is rotated through a small angle theta, the spot of the light is found to move through a distance y on the scale. The angle theta is given by. ಇಲ್ಲಿ ನಮ್ಮ ಹತ್ರ ಒಂದು ಲೈಟ್ ಸೋರ್ಸ್ ಇದೆ, ಅದಕ್ಕೆ ಹೆಸರನ್ನ ಎಲ್ ಅಂತ ಕೊಡ್ತಾ ಇದ್ದಾರೆ. ಇದ್ರ ಮುಂದೆ ಒಂದು ಪ್ಲೇನ್ ಮಿರರ್ ನ ಪ್ಲೇಸ್ ಮಾಡ್ತಾ ಇದ್ದೀವಿ. ಪ್ಲೇನ್ ಮಿರರ್ಗೂ ಮತ್ತು ಲೈಟ್ ಸೋರ್ಸ್ಗೂ ಇರತಕ್ಕಂತಹ ಡಿಸ್ಟೆನ್ಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಒಂದು ರೇ ಆಫ್ ಲೈಟ್ ಸೋರ್ಸ್ ಇಂದ ಹೊರಟು ಪ್ಲೇನ್ ಮಿರರ್ ಮೇಲೆ ನಾರ್ಮಲ್ ಇನ್ಸಿಡೆಂಟ್ ಆಗ್ತಾ ಇದೆ. ಅದರ ಅರ್ಥ ಆಂಗಲ್ ಆಫ್ ಇನ್ಸಿಡೆನ್ಸ್ 0 ಡಿಗ್ರಿ ಅಂತ ಆಯ್ತು. ಹಾಗಿದ್ರೆ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ 0 ಡಿಗ್ರಿ ಆಗಿರುತ್ತೆ ಅಂತ ನಮ್ಗೆಲ್ರಿಗೂ ಗೊತ್ತಿದೆ. ಅಂದ್ರೆ ರಿಫ್ಲೆಕ್ಟೆಡ್ ಲೈಟ್ ವಾಪಸ್ ಅದೇ ಮಾರ್ಗವಾಗಿ ಬಂದು ಸೋರ್ಸ್ ಮೇಲೆ ಬೀಳುತ್ತೆ. ಈಗ ಮಿರರ್ನ ಥೀಟಾ ಅಷ್ಟು ರೊಟೇಟ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಮಿರರ್ನ ಆಂಗಲ್ ಥೀಟಾ ಅಷ್ಟು ರೊಟೇಟ್ ಮಾಡಿದ್ರೆ ನಾರ್ಮಲ್ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಕೂಡ ಥೀಟಾ ಅಷ್ಟು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಅಂದ್ರೆ ಮೊದಲೇ ಇದ್ದಿದ್ದ ನಾರ್ಮಲ್ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ಗೂ ಈಗಿರುವ ನಾರ್ಮಲ್ ಅಟ್ ದಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ಗೂ ಆಂಗಲ್ ಥೀಟಾ ಅಷ್ಟು ಡಿಫರೆನ್ಸ್ ಇರುತ್ತೆ. ಈ ಪ್ರಕಾರವಾಗಿ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಾಯ್ತು, ಈಗ ಥೀಟಾ ಡಿಗ್ರಿ ಆಯ್ತು. ಹಾಗಾಗಿ ಆಂಗಲ್ ಆಫ್ ರಿಫ್ಲೆಕ್ಷನ್ ಕೂಡ ಥೀಟಾ ಡಿಗ್ರಿ ಇರಬೇಕು. ಅಂದ್ರೆ ರಿಫ್ಲೆಕ್ಟೆಡ್ ಲೈಟು ಈಗ ಈ ಮಾರ್ಗದಲ್ಲಿ ಚಲಿಸಿ
ಪಾಯಿಂಟ್ ಪಿ ಮೇಲೆ ಬೀಳ್ತಾ ಇದೆ. ಇಲ್ಲಿ ನೀವು ಗಮನಿಸಬೇಕಾಗಿದ್ದೇನಪ್ಪ ಅಂದ್ರೆ ಥೀಟಾ ಅಷ್ಟು ಆಂಗಲ್ ರೊಟೇಟ್ ಆದ್ರೆ ಮಿರರ್ ರಿಫ್ರಾಕ್ಟೆಡ್ ಲೈಟ್ 2 ಥೀಟಾ ಅಷ್ಟು ಆಂಗ್ಯುಲರ್ ಡಿಸ್ಪ್ಲೇಸ್ಮೆಂಟ್ ಹೊಂದಿರುತ್ತೆ. ಇದನ್ನ ನಾವು ಇನ್ನು ಮುಂದೆ ಶಾರ್ಟ್ ಕಟ್ ಫಾರ್ಮುಲಾ ತರ ಬಳಸಬಹುದು. ಅಂದ್ರೆ ಮಿರರ್ ಥೀಟಾ ಅಷ್ಟು ರೊಟೇಟ್ ಆದ್ರೆ ರಿಫ್ಲೆಕ್ಟೆಡ್ ಲೈಟ್ 2 ಥೀಟಾ ಅಷ್ಟು ರೊಟೇಟ್ ಆಗುತ್ತೆ. ಇದು ಶಾರ್ಟ್ ಕಟ್ ಫಾರ್ಮುಲಾ ಆಗಿ ನಾವು ಇನ್ನು ಮುಂದಕ್ಕೆ ಬಳಸ್ಕೊಳ್ಬಹುದು. ಇಲ್ಲಿ ಪ್ರಶ್ನೆಯಲ್ಲಿ ಏನಂತ ಮಾಹಿತಿ ಇದೆ ಅಂದ್ರೆ ಪಿ ಮತ್ತು ಎಲ್ ನಡುವಿನ ಡಿಸ್ಟೆನ್ಸ್ ಏನಿದೆ ಅದು y ಆಗಿದೆ. ಈಗ ಅವ್ರು ಪ್ರಶ್ನೆ ಮಾಡ್ತಿರೋದೇನು ಥೀಟಾ ಹಾಗಿದ್ರೆ ಏನಾಗಿರುತ್ತೆ ಅಂತ. ಸೊ ಇಲ್ಲಿ ನಾವು ರೈಟ್ ಆಂಗಲ್ ಟ್ರಯಾಂಗಲ್ ಪಿ ಎಲ್ ಒ ನ ಗಮನ ಇಟ್ಟು ನೋಡೋಣ. ಇಲ್ಲಿ ಟ್ಯಾನ್ 2 ಥೀಟಾ ಏನಂತ ಗೊತ್ತಾಗ್ತಾ ಇದೆ ನಮಗೆ y ಡಿವೈಡೆಡ್ ಬೈ ಎಕ್ಸ್. ಇಲ್ಲಿ ಕೊಟ್ಟಿರೋ ಮಾಹಿತಿ ಪ್ರಕಾರ ಥೀಟಾ ಇಸ್ ವೆರಿ ಸ್ಮಾಲ್, ಹಾಗಾಗಿ 2 ಥೀಟಾ ಕೂಡ ಸ್ಮಾಲರ್ ಆಗಿರುತ್ತೆ. ಹಾಗಾಗಿ ನಾವು ಟ್ಯಾನ್ 2 ಥೀಟಾನ 2 ಥೀಟಾ ಅಂತ ಅಪ್ರಾಕ್ಸಿಮೇಟ್ ಮಾಡಬಹುದು. ಸೊ 2 ಥೀಟಾ ಏನಾಗ್ತಾ ಇದೆ y ಡಿವೈಡೆಡ್ ಬೈ ಎಕ್ಸ್. ಹಾಗಿದ್ರೆ ಥೀಟಾ ಏನಾಯ್ತು ಇಲ್ಲಿ y ಡಿವೈಡೆಡ್ ಬೈ 2x. ಸೊ ಸರಿಯಾದ ಆಯ್ಕೆ ಆಪ್ಷನ್ ಡಿ.